ಗದ್ದುಗೆ ಜಾಗದ ಒತ್ತುವರಿ ವಿವಾದ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. 15 ದಿನಗಳೊಳಗೆ ಒತ್ತುವರಿ ತೆರವು ಮಾಡಿ ಅಂತ ಜಿಲ್ಲಾಧಿಕಾರಿಗೆ ಸರ್ಕಾರ ಆದೇಶವನ್ನು ಕೂಡ ನೀಡಿದೆ. ಪುರಾತನ ಕಾಲದ ಕಟ್ಟಡ, ಗಾಂಭೀರ್ಯ ನೋಟ, ಸುತ್ತಲೂ ಸುಂದರವನ. ಇದು ಕೊಡಗಿನ ಮಡಿಕೇರಿಯಲ್ಲಿರುವ ಐತಿಹಾಸಿಕ ಪ್ರವಾಸಿ ತಾಣ ರಾಜರ ಗದ್ದುಗೆಯ ಜಾಗ. ರಾಜ್ಯ ಪುರಾತತ್ವ ಇಲಾಖೆಗೆ ಸೇರಿದ ಈ ಜಾಗಕ್ಕೆ ದಿನನಿತ್ಯ ನೂರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಆದರೆ ಈ ಗದ್ದುಗೆಗೆ ಸೇರಿದ ಜಾಗವನ್ನ ಹಲವು ದಶಕಗಳ ಹಿಂದೆಯೇ ಸಾಕಷ್ಟು ಜನರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದೀಗ ಒತ್ತುವರಿ ತೆರವು ಮಾಡುವಂತೆ ಕೊಡಗು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಆದೇಶ ಮಾಡಿದೆ. ಈ ಹಿಂದೆ ಹಲವು ಬಾರಿ ನ್ಯಾಯಾಲಯ ಒತ್ತುವರಿ ತೆರವಿಗೆ ಸೂಚಿಸಿದೆ. ಈ ನಡುವೆ ಇಲ್ಲಿ ಮನೆ ನಿರ್ಮಿಸಿಕೊಂಡವರು ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಕೋರ್ಟ್ ಆದೇಶದಂತೆ ಒತ್ತುವರಿ ತೆರವು ಮಾಡಿ ಅಂತ ಖುದ್ದು ಪ್ರವಾಸೋದ್ಯಮ ಇಲಾಖೆಯ ಅಧೀನ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ. 28 ಮನೆಗಳು, ಶಾಲೆಯ ವಸತಿ ಗೃಹ, ಹೋಟೆಲ್ಗಳು ಐತಿಹಾಸಿಕ ಪ್ರವಾಸಿ ತಾಣದ ಜಾಗದಲ್ಲಿದೆ. ಈ ಹಿಂದೆ ನ್ಯಾಯಾಲಯಕ್ಕೆ ಹೋದಾಗ 1.18 ಎಕರೆ ಪ್ರದೇಶವನ್ನ ತೆರವು ಮಾಡಲು ಸೂಚಿಸಲಾಗಿತ್ತು. ಈ ಹಿಂದಿನಿಂದಲೂ ವೀರಶೈವ ಸಮಾಜದವರು ಗದ್ದುಗೆಯ ಜಾಗ ಸಂರಕ್ಷಣೆ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಒತ್ತುವರಿಯಾದಂಥ ಜಾಗವನ್ನು ಖಾಲಿ ಮಾಡಿಸ್ಬೇಕು ಅಂತ ನಾವು ಒಂದು ಮನವಿಯನ್ನು ಮಾಡಿದ್ವಿ. ಸರ್ಕಾರವೂ ಸಹ ಅದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಶೀಘ್ರವಾಗಿ ಆ ಜಾಗವನ್ನು ಏನು 19 ಎಕರೆ 82 ಸೆಂಟ್ ಜಾಗ ಇದೆ ಅದನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಅದನ್ನು ಸುಭದ್ರಗೊಳಿಸಬೇಕು, ಸಂರಕ್ಷಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಜಿಲ್ಲಾಡಳಿತಕ್ಕೆ ಒಂದು ಆದೇಶವನ್ನು ಮಾರ್ಗದರ್ಶನವನ್ನು ನೀಡಿದೆ. ಒಟ್ಟು 19.18 ಎಕರೆಯಲ್ಲಿ ರಾಜರ ಗದ್ದುಗೆ ಇದೆ. ಇದರಲ್ಲಿ ಸುಮಾರು 15 ಎಕರೆಯಷ್ಟು ಒತ್ತುವರಿಯಾಗಿದೆ. ಸದ್ಯಕ್ಕೆ 1.18 ಎಕರೆಯ ಒತ್ತುವರಿಯನ್ನ ತೆರವು ಮಾಡಲು ಆದೇಶಿಸಲಾಗಿದೆ. ಒತ್ತುವರಿದಾರರಿಗೆ ನೋಟಿಸ್ ನೀಡಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಕೊಡಗು ಜಿಲ್ಲಾಧಿಕಾರಿ ಪ್ರತಿಕ್ರಿಯಿಸಿದ್ದಾರೆ. ಹಿಂದೆ ಆಗಿರುವ ಎಲ್ಲ ಕ್ರಮಗಳನ್ನು ನೋಡಿ ಮತ್ತೆ ಬೇರೆ ಬೇರೆ ಹಂತದಲ್ಲಿ ಕೋರ್ಟ್ ಕೇಸಸ್ ಕೂಡ ಇರಬಹುದು ಅಂತ ನನಗೆ ಒಂದು ಮಾಹಿತಿ ಬಂದಿದೆ. ಅದೇ ರೀತಿಯಾಗಿ ಎಲ್ಲರಿಗೆ ಒಂದು ನೋಟಿಸ್ ಕೊಟ್ಟು ಅವಕಾಶ ಕೊಟ್ಟು ಕಾನೂನು ರೀತಿಯಾಗಿ ನಾವು ಮುಂದಕ್ಕೆ ಕ್ರಮ ತಗೊಳ್ತೀವಿ. ಸರ್ಕಾರ ಆದೇಶವನ್ನು ಪಾಲನೆ ಮಾಡ್ತೀವಿ. ನೋಟಿಸ್ ಈಗ ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಟಿಸ್ ಜಾರಿ ಮಾಡ್ತಾರೆ. ಆದೇಶ ಪ್ರಕಾರ ಅವರು ಎಕರೆ ಹೇಳಿದ್ದಾರೆ. ಸೊ ಅಷ್ಟು ವ್ಯಾಪ್ತಿ ಒಳಗಡೆ ಎಷ್ಟು ಜನರು ಇರ್ತಾರೆ ಅಂತ ನಾವು ಸ್ವಲ್ಪ ಒಂದು ಸಮೀಕ್ಷೆ ಮಾಡಬಹುದು. ಈ ಬಗ್ಗೆ ಕೂಡಲೇ ಒತ್ತುವರಿ ತೆರವಿಗೆ ಕ್ರಮ ಕೈಗೊಳ್ಳಿ ಅಂತ ಜಿಲ್ಲಾಧಿಕಾರಿಗೆ ವೀರಶೈವ ಸಮಾಜ ಮತ್ತೊಮ್ಮೆ ಮನವಿ ಮಾಡಿದೆ. ತಪ್ಪಿದಲ್ಲಿ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ನೀಡಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಅವರು ಗ್ರಾಮೀಣ ಭಾಗದ ಜನರಿಗೆ ಸಹಾಯ ಮಾಡಬೇಕಾದ ಕಂಪನಿಗಳು, ಗ್ರಾಮಸ್ಥರ ಜೀವವನ್ನ ಅಭಿವೃದ್ಧಿಗೊಳಿಸಬೇಕಾದ ಕಿರುಸಾಲ ಸಂಸ್ಥೆಗಳು. ಆದರೆ ಅದೇ ಕಂಪನಿಗಳು ಮಹಿಳೆಯರ ಮಾನವನ್ನ ಹರಾಜಿಗಿಟ್ಟಿವೆ ಅಂತೆ. ಬೇಕೇ ಬೇಕು, ನ್ಯಾಯ ಬೇಕು ಅನ್ನೋ ಘೋಷಣೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಮಹಿಳೆಯರ ಪ್ರತಿಭಟನೆ. ಫೈನಾನ್ಸ್ ಸಿಬ್ಬಂದಿ ಪೊಲೀಸ್ ವಶಕ್ಕೆ. ಯಾದಗಿರಿ ಅಕ್ಷರಶಃ ರಣಾಂಗಣವಾಗಿತ್ತು. ಮೈಕ್ರೋ ಫೈನಾನ್ಸ್ ವಿರುದ್ಧ ಮಹಿಳೆಯರ ಧರಣಿ. ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮಹಿಳಾ ಕಿರುಸಾಲದ ಹೆಸರಲ್ಲಿ ಹುಟ್ಟಿಕೊಂಡಿರುವ ಸಂಘಗಳು ಮಹಿಳೆಯರ ಮಾನ ಹರಾಜಿಗಿಟ್ಟಿವೆಯಂತೆ. ಇದೇ ಕಾರಣಕ್ಕೆ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ನೂರಾರು ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಯಾದಗಿರಿಯ ಹಳ್ಳಿಗಳಲ್ಲಿ ಫಿನಾನ್ಸ್ ಸಿಬ್ಬಂದಿ ಒತ್ತಡ ಹೇರಿ ಜನರಿಗೆ ಸಾಲ ನೀಡ್ತಾರಂತೆ. ಬಳಿಕ ಸಾಲ ವಸೂಲಿ ನೆಪದಲ್ಲಿ ಮಹಿಳೆಯರಿಗೆ ಕಿರುಕುಳ ನೀಡ್ತಿರೋ ಆರೋಪ ಕೇಳಿಬಂದಿದೆ. ಸೂರ್ಯ ಉದಯಿಸುವ ಮೊದಲೇ ಮನೆ ಬಾಗಿಲಿಗೆ ಬಂದು ನಿಲ್ಲುವ ಫಿನಾನ್ಸ್ ಸಿಬ್ಬಂದಿ ಸಾಲ ಕಟ್ಟದಿದ್ದರೆ ಅವಾಚ್ಯವಾಗಿ ನಿಂದಿಸುತ್ತಿದ್ದಾರೆಂದು ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ.
ಇಷ್ಟೇ ಅಲ್ಲ, ಕೆಲ ಮಹಿಳೆಯರಿಗೆ ಶೌಚಾಲಯಕ್ಕೂ ಬಿಡದೆ ಕಾಟ ಕೊಡ್ತಿದ್ದಾರಂತೆ. ಮೂತ್ರ ವಿಸರ್ಜನೆಗೆ ಹೋದಾಗಲೂ ಹಿಂದೆ ಬಂದು ನಿಲ್ತಾರೆ ಅಂತ ಕಿರುಸಾಲ ಸಂಘದ ವಸೂಲಿದಾರರ ವಿರುದ್ಧ ಮಹಿಳೆಯೊಬ್ಬರು ಆರೋಪಿಸಿದ್ದಾರೆ. ದಿನ ತಡಲ್ಲ 5 ನಿಮಿಷ ಟೈಮ್ ಕೊಡಲ್ಲ. ಮಾನ ಅದ, ನಿನಗೆ ಮರದೆ ಅದ, ಬಟ್ಟೆ ತಿಂತೆ, ಅನ್ನ ಉಣತೆ. ನನ್ನಂತ ಅಕ್ಕ ತಂಗಾರ, ನನ್ನಂತ ತಾಯಿ ತಂದೆ ನಿಮ್ಗೆ ಇದ್ದಿದ್ದಾರ ತಮ್ಮ. ನೀವು ನಮ್ಮ ಮಗನ ಸರಿ, ತಮ್ಮನ ಸರಿ, ಚಂದ ಮಾತಾಡ್ರಿ. 1 ತಾಸು ಅರ್ಧ ಗಂಟೆ ಟೈಮ್ ಕೊಡ್ರಿ ಅಂದ್ರೆ 1 ನಿಮಿಷ ಕೊಡಲ್ಲ ಅಂತಾರ ಸರ್. ರಾತ್ರಿ 12 ಬಂದಿರ್ತಾನ, ಮನೆ ಬಲಿ ಕುಂದಿರ್ತಾರ. ಇಷ್ಟೇ ಅಲ್ಲ, ಪುರುಷರು ಮನೆಯಲ್ಲಿ ಇಲ್ಲದ ಹೊತ್ತಲ್ಲೇ ಬಂದು ಸಾಲ ಕಟ್ಟುವಂತೆ ಮಹಿಳೆಯರಿಗೆ ಒತ್ತಾಯಿಸುತ್ತಾರಂತೆ. ನಮಗೆ ರಕ್ಷಣೆ ಕೊಡಿ ಅಂತ ಮಹಿಳೆಯರು ಅಂಗಲಾಚುತ್ತಿದ್ದಾರೆ. ಇದೇ ವೇಳೆ ಡಿಸಿ ಕಚೇರಿಯತ್ತ ಬಂದಿದ್ದ ಫಿನಾನ್ಸ್ ಸಿಬ್ಬಂದಿಯೋರ್ವನಿಗೆ ಮಹಿಳೆಯರು ಥಳಿಸಲು ಯತ್ನಿಸಿದ್ದಾರೆ. ಕೂಡಲೇ ಎಚ್ಚೆತ್ತ ಪೊಲೀಸರು ಸಿಬ್ಬಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಕರೆದೊಯ್ದಿದ್ದಾರೆ. ವಸೂಲಿ ಮಾಡೋಕ್ಕೆ ಒಂದು ಗೈಡ್ಲೈನ್ ಇರ್ತಿದೆ, ಒಂದು ಕಾನೂನು ಚೌಕಟ್ಟಲ್ಲಿ ಅವ್ರು ಯಾವ ರೀತಿ ಮಾತಾಡಬೇಕು, ಒಂದು ಕಾನೂನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಇದೆ. ಒಬ್ಬ ಮನೆಯಲ್ಲಿ ಯಾರ ಸಾಲಗಾರ ಇದ್ದ ಅಂದರೆ ಆ ಬ್ಯಾಂಕಿನ ಹೋಗಿ ಆ ಮನೆ ಪಕ್ಕದವ್ರಿಗೆ ಗೊತ್ತಾಗಲಾರ್ದಂಗೆ ಹೋಗಿ ನೋಟಿಸ್ ಕೊಡಬೇಕು, ಕೇಳಬೇಕು, ಮಾತಾಡಬೇಕು ಸೂಕ್ಷ್ಮವಾಗಿ. ಆದರೆ ಇವರು ಒಂದು 10-15 ಗುಂಡಗಳು ರಾತ್ರಿ ಕುಡಿದು ಹೋಗಿ ಎಲ್ಲ ಹೆಣ್ಮಕ್ಳಿಗೆ ಹರಾಸ್ಮೆಂಟ್ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಈ ಸಂಘಗಳಿಗೆ ಬ್ಯಾನ್ ಮಾಡಬೇಕಂತ ನಮ್ಮ ಡಿಮ್ಯಾಂಡ್ ಇದೆ. ಮೈಕ್ರೋ ಫೈನಾನ್ಸು ಸಂಘ ಮತ್ತು ಯಾದಗಿರಿಯಲ್ಲಿ ಭಾಳ ದಿನನಿತ್ಯ 10 ರೂಪಾಯಿ ಬಡ್ಡಿ ದರ, ವಾರದ ಬಡ್ಡಿ ಅಂತದ್ದು. ಒಂದು ವಾರಕ್ಕೆ 10,000ಗೆ 1,000 ರೂಪಾಯಿ ಕೊಡಬೇಕು. ಇದು ಯಾರಿಗೆ ಕೊಡ್ತಾರೆ? ನಮ್ಮಂಥವ್ರಿಗೆ, ನಿಮ್ಮಂಥವ್ರಿಗೆ ಕೊಡಲ್ಲ. ಇದು ಬಡವರು, ಯಾರು ದಿವಸ ಬಂಡಿ ಬೀದಿ ವ್ಯಾಪಾರ ಮಾಡೋರು, ಹೋಟೆಲ್ದಾಗ ಕೆಲಸ ಮಾಡೋರು ಅಂಥವ್ರಿಗೆ ಕೊಟ್ಟು ದೌರ್ಜನ್ಯ ಮಾಡ್ತಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಹುಟ್ಟಿಕೊಂಡಿರುವ ಕಿರುಸಾಲ ಸಂಸ್ಥೆಗಳು ಮಹಿಳೆಯರಿಗೆ ಕಿರುಕುಳ ನೀಡುತ್ತಿರೋದು ನಿಜವೇ ಆದರೆ ನಿಜಕ್ಕೂ ಕ್ರಮ ಜರುಗಿಸಲೇಬೇಕು. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಸಮುದ್ರದಲ್ಲಿನ ಜೀವಂತ ಜಲಚರಗಳು ನೋಡ ಸಿಗೋದು ಅಪರೂಪ. ಅದರಲ್ಲೂ ಕರಾವಳಿ ಭಾಗದ ಅದೆಷ್ಟೋ ಜನರು ಕೆಲ ಮೀನುಗಳನ್ನ ಇದುವರೆಗೂ ನೋಡಿರಲ್ಲ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದ್ಭುತ ಮತ್ಸ್ಯ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಅಕ್ವೇರಿಯಂನಲ್ಲಿ ತರೇಹವಾರಿ ಮೀನುಗಳು, ಅಪರೂಪದ ಕಪ್ಪೆ ಚಿಪ್ಪುಗಳು, ಸಾಗರೋಪಾದಿಯಲ್ಲಿ ಆಗಮಿಸುತ್ತಿರುವ ನಾಗರಿಕರು, ಮತ್ಸ್ಯ ಮೇಳವನ್ನ ಕಣ್ತುಂಬಿಕೊಳ್ತಿರೋ ಜನರು. ಮುರುಡೇಶ್ವರದಲ್ಲಿ ಅದ್ಭುತ ಮತ್ಸ್ಯ ಮೇಳ, ಅಪರೂಪದ ಜಲಚರ ಕಣ್ತುಂಬಿಕೊಂಡ ಜನ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಅದ್ಭುತ ಮತ್ಸ್ಯ ಮೇಳ ಆಯೋಜಿಸಲಾಗಿತ್ತು. ವಿಶ್ವ ಮೀನುಗಾರಿಕಾ ದಿನಾಚರಣೆ ಅಂಗವಾಗಿ ಮೀನುಗಾರಿಕಾ ಇಲಾಖೆ ಮತ್ಸ್ಯ ಮೇಳವನ್ನ ನಡೆಸಲಾಗಿತ್ತು. ಮೇಳದಲ್ಲಿ ಅಪರೂಪದ ಜಲಚರಗಳನ್ನ ನೋಡುವ ಭಾಗ್ಯ ಒದಗಿಸಲಾಗಿತ್ತು. ಅಲಂಕಾರಿಕ ಮೀನುಗಳು ಎಲ್ಲರ ಗಮನ ಸೆಳೆದರೆ ಸುರಂಗದೊಳಗಿನ ಭಾರೀ ಗಾತ್ರದ ಮೀನುಗಳು ನೋಡುಗರನ್ನ ನಿಬ್ಬೆರಗಾಗಿಸಿತ್ತು. ಫಸ್ಟ್ ಟೈಮ್ ನಾವು ಮುರುಡೇಶ್ವರದಲ್ಲಿ ಇವತ್ತು ಇಷ್ಟೆಲ್ಲ ಮೀನುಗಳ ವೆರೈಟಿ ನೋಡ್ಲಿಕ್ಕೆ ಬಂದಿದ್ದೇವೆ. ಇದರಲ್ಲಿ ನಾವು ಅಲ್ಲಿ ಎಂಟ್ರಿ ಕೊಡುವಾಗ ದೊಡ್ಡ ದೊಡ್ಡ ಮೀನುಗಳು ಅಕ್ವೇರಿಯಂ ಟೈಪಲ್ಲಿ ಮಾಡಿರೋದು, ಮತ್ತು ಇಲ್ಲಿಟ್ಟಿರೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನುಗಳು ನೋಡಿಕೊಂಡು ಖುಷಿ ಅನಿಸ್ತದೆ. ಅಂದರೆ ನಾವು ದೂರ ಎಲ್ಲೋ ಹೋಗದೆ ಇಲ್ಲೇ ನಮ್ಮ ಸಣ್ಣದ ಊರಲ್ಲಿ ನಮ್ಮೂರಲ್ಲೇ ನಾವು ಇಷ್ಟೆಲ್ಲ ಬಗೆಯ ಮೀನಿದೆ ಅಂತ ಹೇಳಿ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಸಮುದ್ರ